ಪ್ರಿಯ ವೀಕ್ಷಕರೇ, ಅಮೃತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಗುಂಡ್ಲುಗ್ಗಿ ಮಾಡುವ ವಿಧಾನವನ್ನು ಹೇಳಿಕೊಡುತ್ತೇನೆ. ಬೇಕಾಗಿರುವ ಸಾಮಗ್ರಿಗಳು: 1 ಗ್ಲಾಸ್ ಗೋಧಿ ಹಿಟ್ಟು, 4 ಟೀ ಸ್ಪೂನ್ ಕಡಲೆಬೇಳೆ, 1.5 ಗ್ಲಾಸ್ ಬೆಲ್ಲ, ಮತ್ತು 4 ಟೇಬಲ್ ಸ್ಪೂನ್ ಒಣ ಕೊಬ್ಬರಿ ಪುಡಿ, 3 ಟೇಬಲ್ ಸ್ಪೂನ್ ಪುಟಾಣಿ ಹಿಟ್ಟು, 3 ಟೇಬಲ್ ಸ್ಪೂನ್ ಬಾದಾಮಿ ಪೌಡರ್, 1 ಟೀ ಸ್ಪೂನ್ ಗಸಗಸೆ, 1 ಟೀ ಸ್ಪೂನ್ ಏಲಕ್ಕಿ, ಸ್ವಲ್ಪ ದ್ರಾಕ್ಷಿ ಮತ್ತು ಸ್ವಲ್ಪ ಗೋಡಂಬಿ. 1 ಗ್ಲಾಸ್ ಗೋಧಿ ಹಿಟ್ಟನ್ನು ಹದವಾಗಿ ನಾದಿಕೊಂಡಿದ್ದೇನೆ. ಒಂದು ತಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿಕೊಂಡು ನಾದಿರುವ ಹಿಟ್ಟನ್ನು ತೆಗೆದುಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳಬೇಕು. ನೋಡಿ ವೀಕ್ಷಕರೇ, ಮಾಡಿರುವ ಉಂಡೆಗಳು ಈ ಆಕಾರದಲ್ಲಿ ಇರಬೇಕು. ನೋಡಿ ವೀಕ್ಷಕರೇ, ಇವು 1 ಗ್ಲಾಸಿನಿಂದ ಮಾಡಿರುವ ಉಂಡೆಗಳು ಈ ರೀತಿ ಇವೆ. ಒಂದು ಪಾತ್ರೆಯಲ್ಲಿ 4 ಗ್ಲಾಸ್ ನೀರನ್ನು ಹಾಕಿಕೊಂಡು ನೀರು ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಕಡಲೆಬೇಳೆಯನ್ನು ಸೇರಿಸಿಕೊಳ್ಳಬೇಕು. ನೀರು ಕುದಿಯುವಾಗ ಮಾಡಿರುವ ಉಂಡೆಗಳನ್ನು ನೀರಿನಲ್ಲಿ ಸೇರಿಸಿಕೊಂಡು ಇದನ್ನು ಅರ್ಧ ಗಂಟೆಗಳ ಕಾಲ ಕುದಿಯಲು ಬಿಡಬೇಕು. ಅರ್ಧ ಗಂಟೆ ಬೆಂದ ಮೇಲೆ ಇದಕ್ಕೆ ಬೆಲ್ಲದ ನೀರು ಅಥವಾ ಪುಡಿ ಬೆಲ್ಲವನ್ನು ಹಾಕಿಕೊಂಡು ಮಿಶ್ರಣ ಮಾಡಬೇಕು. ಬೆಲ್ಲ ಹಾಕಿದ ನಂತರ ಈ ರೀತಿಯಾಗಿ ಮಿಶ್ರಣವನ್ನು ಮಾಡಿಕೊಳ್ಳಬೇಕು. ಈಗ ಎಲ್ಲ ಕಟ್ ಮಾಡಿಕೊಂಡಿರುವ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿಕೊಳ್ಳಬೇಕು. ಈಗ ಇದಕ್ಕೆ ಹಾಕಿರುವ ಡ್ರೈ ಫ್ರೂಟ್ಸ್ಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು 5 ನಿಮಿಷಗಳ ಕಾಲ ಕುದಿಯಲು ಬಿಡಬೇಕು. ಈ ರೀತಿಯಾಗಿ ಕುದಿಯಬೇಕು. ಈಗ ಮಾಡಿರುವ ಗುಂಡ್ಲು ಹುಗ್ಗಿ ಸವಿಯಲು ಸಿದ್ಧವಾಗಿದೆ. ರುಚಿಯಾದ ಗುಂಡ್ಲು ಹುಗ್ಗಿಯ ಜೊತೆ ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡು ಬೇಕಾದರೆ ಸಂಡಿಗೆ ಜೊತೆ ಸವಿಯಬಹುದು.